ವೆಲ್ಕಮ್. ಸೊ ಬೆಳಿಗ್ಗೆ ಬೇಗ ಎದ್ದು ಆದಷ್ಟು ನನ್ನ ಮಗಳಿಗೆ ಫಸ್ಟ್ ಅವಳಿಗೆ ರೆಡಿ ಮಾಡಿ ಬಾಕ್ಸ್ ಕಟ್ಟಿ ಎಲ್ಲ ಮುಗಿಸಿ ಅವಳನ್ನ ಕಳಿಸಿ ಸೊ ಪೂಜೆ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಹೂವು ಇರಲಿಲ್ಲ, ಬೇಗ ಬೇಗ ಬ್ಲಿಂಕಿಟ್ನಲ್ಲಿ ಆರ್ಡ್ರ್ ಮಾಡಿಕೊಂಡೆ. ಸೊ ತುಂಬ ಫ್ರೆಶ್ಶಾಗಿ ಸಿಕ್ತು ಆ್ಯಂಡ್ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಫ್ರೆಶ್ಶಾಗಿ ಬರುತ್ತೆ ಅಂತ. ತುಂಬ ಚೆನ್ನಾಗಿ ಪ್ಯಾಕಿಂಗ್ ಕೂಡ ತುಂಬ ಚೆನ್ನಾಗಿತ್ತು, ಫ್ರೆಶ್ ಆಗಿತ್ತು. ಈವನ್ ಫಾಸ್ಟ್ 10 ಮಿನಿಟ್ಸಲ್ಲೇ ನಾನು ಹೂವು ಸಿಕ್ತು. ಸೊ ಇದು ನಾನು ಮುಗಿಸಿ ಸೊ ಫಸ್ಟು ಥ್ಯಾಂಕ್ಸ್ ಹೇಳಬೇಕು ಅಲ್ವಾ. ಸೊ ಬ್ಲಿಂಕಿಟ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಸೊ ನೆಕ್ಸ್ಟು ಪೂಜೆನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಪ್ರತಿದಿನ ಬೆಳಗ್ಗೆ ಒಂದು ದೇವ್ರ ಕೋಣೆಯಲ್ಲಿ ದೀಪ ಹಚ್ಚಿದ್ರೇ ಒಂದು ಸಮಾಧಾನ. ಸೊ ಆದಷ್ಟು ಬೇಗ ಆದರೆ ಬೇಗನೆ ಮಾಡ್ತೀನಿ, ಇಲ್ಲ ಬೆಳಗ್ಗೆ ಬೇಗ ಆಗಲಿಲ್ಲ ಅಂದರೆ ಸೊ ನನ್ನ ಮಗಳು ಸ್ಕೂಲಿಗೆ ಹೋದ್ಮೇಲೆ ನನ್ನ ಮಗನ ಮಲಗಿಸಿ ನಾನು ಪೂಜೆನ ಮಾಡ್ಕೋತೀನಿ. ಸೊ ಎಲ್ಲ ಟೈಮು ಒಂದೇ ಟೈಮಲ್ಲಿ ಆಗಲ್ಲ. ಸೊ ಆಗಿರೋ ಟೈಮ್ನಲ್ಲಿ ನಾನು ಪೂಜೆನ ಮಾಡ್ಕೋತೀನಿ. ಸೊ ಎಲ್ಲ ಅವಸರ ಮಾಡ್ಕೊಳಲ್ಲ, ಆದಷ್ಟು ನಿಧಾನನೇ ಮಾಡ್ಕೋತೀನಿ. ಬೇಗ ಬೇಗ ಪೂಜೆ ಮಾಡಿ ಸೊ ನಾನು ಉಪ್ಪಿನ ದೀಪ ಹಚ್ಚಿದ್ದು ನೀವು ನೋಡಿದ್ರೆ. ಸೊ ನಮ್ಮ ಮನೇಲಿ ಉಪ್ಪಿನ ದೀಪ ಹಚ್ತೀವಿ. ಸೊ ಪ್ರತಿದಿನವೂ ಹಚ್ತೀವಿ ನಾನು ದೀಪ. ಆದಷ್ಟು ಅದನ್ನ ಚೇಂಜ್ ಮಾಡೋದು ಮಂಗಳವಾರ ಅಥವಾ ಶುಕ್ರವಾರನ ನಾನು ಅದನ್ನ ಚೇಂಜ್ ಮಾಡ್ಕೋತೀನಿ. ಸೊ ಬೇಗ ಪೂಜೆ ಮುಗಿಸಿ ಪ್ರತಿ ಸೋಮವಾರನ ನಾನು 108 ನೇಮ್ಸು ನಾನು ಈಶ್ವರಂದು ಹೇಳ್ತೀನಿ. ಇದೊಂದೇ ಅಲ್ಲ, ಸೊ ಮಂಗಳವಾರ ಬಂದರೆ ಯಾವ್ಯಾವ ದೇವ್ರದ್ದು ಆ ದೇವ್ರದ್ದು ನಾನು 108 ನೇಮ್ಸ್ನ ಹೇಳಿ ಪೂಜೆನ ಮುಗಿಸ್ಕೋತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.